ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತು ಸುಲಭವಾಗಿ ಕಾಯ್ದು ಕರಿಗಡುಬು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾಳೆ ಭೀಮ್ನ ಅಮಾವಾಸ್ಯೆ ಹಬ್ಬ ಅಲ್ವಾ, ನಮ್ಮ ಸೊಸೆದು 9ನೇ ವರ್ಷದ ಪೂಜೆನೂ ಇದೆ. ಅದಕ್ಕೋಸ್ಕರ ಸ್ವಲ್ಪ ನಾನು ಕಡುಬನ್ನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಹುರ್ಗಡ್ಲೆ, ಅದು ಒಂದು ಸ್ವಲ್ಪ ಪುಡಿ ಸಾಕು, ಮತ್ತು ತೆಂಗಿನಕಾಯಿ ಫ್ರೆಶ್ ಆಗಿ ತುರ್ಕೊಂಡಿರೋದು, ಸಕ್ಕರೆ ಬದಲು ನೀವು ಬೆಲ್ಲ ಕೂಡ ಹಾಕ್ಕೋಬೋದು. ಇಷ್ಟೇ ಕ್ವಾಂಟಿಟಿ. ತೆಂಗಿನಕಾಯಿ ಎಷ್ಟಿದೆಯೋ ಅದರ ಅರ್ಧದಷ್ಟು ನಾನು ಸಕ್ಕರೆ ಇಟ್ಕೊಂಡಿದ್ದೀನಿ. ಒಂದು 7-8 ಏಲಕ್ಕಿ ಪುಡಿ, ಮತ್ತು ಒಂದು ಚಿಟಿಕೆ ಹಿಟ್ಟು ಕಲಸೋಕ್ಕೆ ಒಂದು ಚಿಟಿಕೆ, ಏನೇ ಶುಭಕ್ಕೆ ಮಾಡೋವಾಗ ಒಂದು ಚಿಟಿಕೆ ಅರಿಶಿನ ಹಾಕ್ಕೋತೀವಿ. ಇದು ನಾನು ಚಿರೋಟಿ ರವೆನ ಚೆನ್ನಾಗಿ ಮಿಕ್ಸರಲ್ಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ನೀವು ಸುಲಭವಾಗಿ ಕರಿಗಡುಬನ್ನು ರೆಡಿ ಮಾಡಿಬಿಡ್ಬೋದು. ಈಗ ಹುರ್ಗಡ್ಲೆನ ನಾನು ಪುಡಿ ಮಾಡ್ಕೊಳ್ತೀನಿ. ಅದೊಂದು ಸ್ವಲ್ಪ ಸಾಕು, ಏಕೆಂದರೆ ತೆಂಗಿನಕಾಯಿ ಸಕ್ಕರೆ ಬೆರೆಸಿ ನಾವು ಮಾಡ್ತಾಯಿದ್ದಾಗ ನಮ್ಮ ತಾಯಿ ಹೇಳ್ತಾಯಿದ್ರು, ಒಂಚೂರು ಹುರ್ಗಡ್ಲೆ ಪುಡಿ ಹಾಕ್ಕೊಳ್ಳೋದ್ರಿಂದ ಅದು ಗರಿಗರಿಯಾಗಿರುತ್ತೆ, 8 ದಿವಸ ಆದ್ರೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ನಾನಿವಾಗ ಈ ಹಿಟ್ಟು ಮಾಡಿಟ್ಕೊಂಡಿದ್ದೀನಲ್ಲ, ಚಿರೋಟಿ ರವೆನ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಜರಡಿ ಸಾಣಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ನಾನು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಸಿ ಇಟ್ಕೊಳ್ತೀನಿ, ಮತ್ತು ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಳ್ತೀನಿ. ನೋಡಿ, ಬಾಣಲೆನ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಕಾಯಿ ತುರಿ ಇಟ್ಕೊಂಡಿದ್ನಲ್ಲ, ಫ್ರೆಶ್ ಆಗಿ ತುರಿದಿದ್ದು, ಅದು ಮತ್ತು ಸಕ್ಕರೆ ಎರಡೂ ಹಾಕ್ಕೊಂಡು ಬಿಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು ನೀವು ಅದೊಂಥರ ಎಲ್ಲ ಮಿಕ್ಸ್ ಆಗಿ ಒಂದು ಸ್ವಲ್ಪ ಸಕ್ಕರೆ ಎಲ್ಲ ಕರಗ್ದಂಗಾಗಿ ಆಗುತ್ತೆ. ಅಲ್ಲಿವರೆಗೂ ನೀವು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಇದನ್ನು ಈ ಥರ ಮಾಡ್ಕೊಳ್ತಾ ಇರಿ ನಿಧಾನವಾಗಿ. ಒಂದು ಸ್ವಲ್ಪ ಬಿಡ್ದಂಗೆ ಕಲಿಸ್ಬೇಕು. ಇಲ್ಲ ದಪ್ಪ ತಡ ಇರೋ ಬಾಣಲಿ ಇಟ್ಟಿದ್ರೆ ಸ್ವಲ್ಪ ಬಿಟ್ಟು ಕೂಡ ನೀವು ಕಲಿಸ್ಬೋದು. ನೋಡಿ, ಇದು ಚೆನ್ನಾಗಿ ಆ ಬಿಸಿ ಅದಕ್ಕೇ ಇದು ಚೆನ್ನಾಗಿ ಮೆತ್ತಗಾಗತ್ತೆ. ಕೆಲವರು ತೆಂಗಿನಕಾಯಿನ ಮಿಕ್ಸರ್ಗೆ ಹಾಕಿ ಸ್ವಲ್ಪ ನುಣ್ಣಗೆ ಮಾಡಿನೂ ಇಟ್ಕೊಳ್ತಾರೆ. ಅದೇನು ಅವಶ್ಯಕತೆ ಇಲ್ಲ, ಏಕೆಂದರೆ ಇದು ಆ ಥರನೇ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಕಡುಬು ಮಾಡಿಕೊಂಡ್ರೆ ಮತ್ತು ನೀವು ಗಣಪತಿ ಹಬ್ಬಕ್ಕೆ ಕೂಡ ಈ ಥರನೇ ರೆಡಿ ಮಾಡ್ಕೊಳ್ಬೋದು. ಆವಾಗಲೂ ಕೂಡ ಕಡುಬು ಅಂದರೆ ಗಣಪತಿಗೆ ತುಂಬ ಇಷ್ಟ ಅಲ್ವಾ, ಆವಾಗಲೂ ನೀವು ಈ ಥರ ಸುಲಭವಾಗಿ ನೀವು ಮಾಡ್ಕೊಳ್ಬೋದು. ನೋಡಿ, ತೆಂಗಿನಕಾಯಿ ಸಕ್ಕರೆ ಎಲ್ಲ ಮಿಕ್ಸ್ ಆಗ್ತಾಯಿದೆ ಅಲ್ವಾ. ಅದಾದಮೇಲೆ ಚೆನ್ನಾಗಿ ಆಗಿದೆ ಅಂತ ನೋಡ್ಕೊಳ್ಳಿ. ಒಂದು ಸತಿ ಹೀಗೆ ಹಿಡಿದು ನೋಡಿದರೆ ಗೊತ್ತಾಗುತ್ತೆ ಸಕ್ಕರೆ ಎಲ್ಲ ಕರಗಿದೆಯಾ ಅಂತ ಹೇಳಿಬಿಟ್ಟು. ಆವಾಗ ನೀವು ಈ ಹುರ್ಗಡ್ಲೆ ಪುಡಿ ಇಟ್ಕೊಂಡಿದ್ನಲ್ಲ, ಅದು ಹೂರ್ಣದ ಹದಕ್ಕೋಸ್ಕರ ಹಾಕ್ಕೊಳ್ಳೋದು, ಮತ್ತು ತಿನ್ನೋವಾಗ ರುಚಿ ಇರುತ್ತೆ. ಆಮೇಲೆ ಒಂದು ವಾರ ಇಟ್ಟರು ಗರಿಗರಿ ಅಂತ ಇರುತ್ತೆ. ಅದಕ್ಕೋಸ್ಕರ ನೀವು ಹುರ್ಗಡ್ಲೆ ಪುಡಿನ ಸ್ವಲ್ಪ ಹಾಕ್ಕೊಂಡ್ರೆ ಒಳ್ಳೆಯದು. ನೋಡಿ, ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ಆಮೇಲೆ ಒಂದು ಸ್ವಲ್ಪ ಹುರ್ಗಡ್ಲೆ ಪುಡಿನ ನಾನು ಹಾಕ್ಕೊಳ್ತೀನಿ. ಆಮೇಲೆ ಲಾಸ್ಟಲ್ಲಿ ಇದನ್ನು ಏಲಕ್ಕಿನ ಪುಡಿ ಮಾಡಿಬಿಟ್ಟು ಹಾಕ್ತೀನಿ. ಮತ್ತು ಅದೇ ಟೈಮ್ನಲ್ಲಿ ನಾನು ಹಿಟ್ಟನ್ನು ಕೂಡ ಕಲಸಿಟ್ಕೊಳ್ತೀನಿ. ನಿಮಗೆ ಮೊದಲೇ ಹೇಳಿದೆ ಅಲ್ವಾ, ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಕಲಸಿಟ್ಕೊಳ್ತೀನಿ. ನೋಡಿ, ಇವಾಗ ಹೀಗೆ ಆಗ್ತಾಯಿದೆ ಅಲ್ವಾ, ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ತಳ ಬಿಟ್ಬಿಟ್ಟು ಒಂಥರ ಬಬಲ್ಸ್ ಥರ ಹಿಂಗೆ ಬರ್ತಾಯಿದೆ ಅಲ್ವಾ. ಪಾಕ ಅಂತೆಲ್ಲ ಏನೂ ಆಗಬೇಕಾಗಿಲ್ಲ. ಅದು ಆವಾಗ ನೀವು ಈ ಏಲಕ್ಕಿನ ಸ್ವಲ್ಪ ಪುಡಿ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋದು. ಮತ್ತು ಇದೆಯಲ್ವ ಕಡಲೆ ಹಿಟ್ಟು, ಅದನ್ನು ಅಷ್ಟೇ ನೀವು ಎಷ್ಟು ಬೇಕೋ ಅಷ್ಟು, ಅಂದರೆ ಹೂರ್ಣದ ಹದ ಒಂಥರ ಉಂಡೆ ಥರ ಆಗುತ್ತೆ. ಅದನ್ನು ಚೆನ್ನಾಗಿ ಹಾಕಿಬಿಟ್ಟು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಇದು ಆರೋ ಹೊತ್ತಿಗೆ ನೀವು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೋದು. ನೋಡಿ, ಇದು ಗಟ್ಟಿ ಆಗ್ತಾಯಿದೆ, ಗೊತ್ತಾಗುತ್ತೆ ನಿಮಗೆ. ನೋಡಿ, ಹೀಗೆ ಮಾಡಿಬಿಟ್ಟು ನೀವು ತಟ್ಟೆಗೆ ಒತ್ಬಿಟ್ಟು ಪೀಸ್ ಥರ ಕೂಡ ಅದನ್ನು ಮಾಡ್ಬೋದು. ಆವಾಗ ಕೊಬ್ಬರಿ ಬರ್ಫಿ ಥರ ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಹಿಟ್ಟು ಹಿಡಿಯುತ್ತೋ ಅದು ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ಹಾಕಿ ಕಲಿಸ್ಕೊಳ್ಳೋದು. ನೋಡಿ, ಇದಕ್ಕೆ ಇವಾಗ ಕಡಲೆ ಪುಡಿ ಹಾಕಿ ಎಲ್ಲ ಮಾಡಿದೆ ಅಲ್ವಾ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದೆಷ್ಟು ಚೆನ್ನಾಗಿ ಒಳ್ಳೆ ಒಂಥರ ಉಂಡೆ ಥರ ಹದ ಬರ್ತಾಯಿದೆಯಲ್ವಾ. ಇದನ್ನು ನೀವು ತುಪ್ಪ ಸವರಿದ ತಟ್ಟೆಗೆ ಹಾಕಿಬಿಟ್ಟು ಇದನ್ನು ಪೀಸ್ ಥರ ಕೂಡ ಕೊಯ್ಬೋದು. ಇವಾಗ ಇದೆಲ್ಲ ರೆಡಿ ಆಯ್ತಲ್ವ, ಒಂದು ಸ್ವಲ್ಪ ಆರ್ತಾಯಿದೆ ಅನ್ನೋವಾಗ ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕಿ ನಾವು ಕರೆಕ್ಟಾಗಿ ಹೂರ್ಣದ ಹದ ಬಂದುಬಿಡುತ್ತೆ. ನೋಡಿ, ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋಣ. ಅಲ್ಲಿಗೆ ನಮ್ಮ ಕಾಯಿ ಹೂರಣ ರೆಡಿ ಆಗಿಬಿಡ್ತು. ಇನ್ನು ಹಿಟ್ಟು ಕಲಸಿ ರೆಡಿ ಮಾಡ್ಕೊಳ್ತೀನಿ.
ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಹಿಟ್ಟು ಕಲಸಿದ್ದಿತ್ತಲ್ಲ ಅದನ್ನು ಈ ಥರ ಒಂಥರ ಸಣ್ಣ ಸಣ್ಣ ಉಂಡೆಗಳ ಥರ ಮಾಡಿಕೊಂಡು ಈ ಥರ ನಾನು ಕಡುಬು ಮಾಡೋಕ್ಕೋಸ್ಕರ ಹೀಗೆ ಒಂಥರ ರೌಂಡ್ ಓವಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಅದ್ರ ಮಧ್ಯ ಸ್ವಲ್ಪನೇ ಹೂರಣ ಇಡ್ತಾಯಿದ್ದೀನಿ. ನಿಮಗೆ ದೊಡ್ಡದಾಗಿ ಬೇಕು ಕಡುಬು ಅಂದರೆ ನೀವು ದೊಡ್ಡದಾಗಿ ಇದು ಉಂಡೆ ಮಾಡ್ತೀರಲ್ಲ ಇದನ್ನು ದೊಡ್ಡದು ತೊಗೊಂಡು ಮಾಡ್ಕೊಳ್ಳಿ. ಹೀಗೆ ನೋಡಿ ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ. ಫೋಲ್ಡ್ ಮಾಡಿ ಹಿಂಗೆ ಈ ಥರ ಸ್ಟೀಲ್ ಅಂಗಡಿಗಳಲ್ಲೆಲ್ಲ ಸಿಕ್ಕತ್ತೆ. ಇದನ್ನು ನಿಧಾನವಾಗಿ ಈ ಥರ ಕೊಯ್ಯೋದ್ರಿಂದ ಅದೊಂಥರ ಶೇಪು ತುಂಬ ನೀಟಾಗಿ ಬರುತ್ತೆ. ಹೀಗೆ ಒಂದಷ್ಟು ಮಾಡಿಟ್ಕೊಂಡ್ಬಿಟ್ಟು ಆಮೇಲೆ ಎಣ್ಣೆ ಕಾಯಕ್ಕಿಟ್ಬಿಟ್ಟು ಎಣ್ಣೆ ಅಥವಾ ತುಪ್ಪ ನಿಮ್ಮ ಇಷ್ಟ, ನೀವು ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು. ಆಮೇಲೆ ನಿಧಾನವಾಗಿ ಕೆಳಗೆ ಮೇಲೆ ಮಾಡಿಕೊಂಡು ಕರಿಯೋದ್ರಿಂದ ಗರಿ ಕಾಯಿ ಕಡುಬು ರೆಡಿಯಾಗಿಬಿಡತ್ತೆ. ನೋಡಿ ಎಷ್ಟು ಚೆನ್ನಾಗಿ ಇದು ಒಂದು ಸ್ವಲ್ಪ ಗೋಲ್ಡ್ ಕಲರ್ ಬರೋ ತನಕನೂ ನೀವು ಮಾಡಿದರೆ ಸಾಕು. ತುಂಬ ಗರಿಯಾಗಿ ಭಾಳನೇ ಚೆನ್ನಾಗಿರುತ್ತೆ ಇದು. ನೋಡಿ ಹೀಗೆ ಪೂರ್ಣ ಇಡೋದನ್ನು ನಾನು ತೋರಿಸಿದ್ನಲ್ವ, ಹಿಂಗೆ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಈ ಥರ ಸ್ವಲ್ಪನೇ ಹೂರಣ ಇಡಿ. ಏಕೆಂದರೆ ಸ್ವೀಟಿಗೆ ಯಾರು ಜಾಸ್ತಿ ಅಷ್ಟೊಂದು ಇದು ಮಾಡಲ್ಲ. ನೋಡಿ ಎಷ್ಟು ಸುಲಭವಾಗಿ ನೀವು ಇದನ್ನು ಹೀಗೆ ಮಾಡಿಬಿಟ್ಟು ಇದರಲ್ಲಿ ಹೀಗೆ ಕಟ್ ಮಾಡೋದ್ರಿಂದ ಹೀಗೆ ನಿಮಗೆ ಅದು ಅಂಚು ಕರೆಕ್ಟಾಗಿ ಕೂತ್ಕೊಂಡು ಬಿಡುತ್ತೆ. ಇದು ಎಕ್ಸ್ಟ್ರಾ ಇರೋದನ್ನು ಕೂಡ ಮತ್ತೆ ನೀವು ಬಳಸ್ಕೊಳ್ಬೋದು. ನೋಡಿ ಈ ಥರ ಹೀಗಿಟ್ಟು ಸಣ್ಣದಾಗೆ ಮಾಡ್ತಾಯಿದ್ದೀನಿ ನಾನು. ಏಕೆಂದರೆ ಒಂದು ಸಾಕು ಹೀಗೆ ಅಂತೆಲ್ಲ ಹೇಳ್ತಾರಲ್ಲ, ನಿಮ್ಗೆ ಬೇಕಾದ್ರೆ ದೊಡ್ಡದಾಗೂ ಮಾಡ್ಕೊಳ್ಬೋದು. ದೊಡ್ಡದಾಗಿ ಹೀಗೆ ರೆಡಿ ಮಾಡಿ ಇಟ್ಕೊಂಡು ಒಂದೇ ಸತಿಗೆ ಇಷ್ಟಿಷ್ಟು ಹಿಂಗೆ ಹಾಕ್ಬಿಟ್ಟು ಈ ಥರ ಕರಿಯೋದು. ನೋಡಿ ಹೀಗೆ ನಿಧಾನವಾಗಿ ಹೀಗೆ ಬಿಡ್ತಾ ಬನ್ನಿ. ನೀವು ಚಿರೋಟಿ ರವೆ ಪುಡಿ ಮಾಡ್ಕೊಂಡು ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ಗರಿ ಅಂತ ಆಗುತ್ತೆ. ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಸಾಣಿಸ್ಕೊಂಡ್ಬಿಡಿ. ಬೇಕಾದರೆ ಪುಡಿ ಚೆನ್ನಾಗಿ ಆಗೋಕ್ಕೋಸ್ಕರ ಒಂಚೂರು ಬೆಚ್ಚಗೆ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಜಾಸ್ತಿ ಬೇಡ. ಈ ಥರ ರುಚಿಯಾದ ಕಾಯಿ ಕಡುಬು ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ. ತುಂಬ ಸುಲಭ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದಕ್ಕೆ, ಮತ್ತು ಬೇಗನೂ ಆಗುತ್ತೆ. ಸ್ವಲ್ಪ ಶ್ರಮ ವಹಿಸಿದರೆ ಸಾಕು, ರುಚಿಯಾದ ಕಡುಬನ್ನು ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನೋಡಿ ಸುಲಭವಾಗಿ ಎಷ್ಟು ಚೆನ್ನಾಗಿ ಕಾಯಿ ಕಡುಬು ಮಾಡೋದನ್ನು ನಿಮ್ಗೆ ತೋರಿಸಿದ್ದೀನಿ. ನಾಳೆ ಭೀಮನ ಅಮಾವಾಸ್ಯೆಗೋಸ್ಕರ ಇದನ್ನು ರೆಡಿ ಮಾಡ್ತಾ ಇರೋದು. ನೀವು ಅಷ್ಟೇ ಏನು ಕಷ್ಟ ಇಲ್ಲದೆ ಈ ಥರದ ಕರಿಗಡುಬನ್ನು ನೀವು ರೆಡಿ ಮಾಡ್ಕೋಬೋದು. ಇದು ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಒಂದು ಸಾಕು ಅಂದವರು ಇನ್ನೊಂದು ಕೊಡ್ತೀರಾ ಅಂತ ಖಂಡಿತ ಕೇಳ್ತಾರೆ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ವಿಡಿಯೋನ ನಾನು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಹಾಕ್ತೀನಿ. ಅಲ್ಲೂ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.